ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಿಮಗೆ ಈ ಫೋಲ್ಡರ್ ಇದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಹೇಗೆ ಬರೆಯೋದು ಅಂತ ನಾನು ಕಲಿಸ್ಕೊಡ್ತೀನಿ. ಇಲ್ಲಿ ನಾವು ಒಂದು ಪ್ರೋಗ್ರಾಮ್ ಬರೆಯೋಣ. ಯಾವ ತರ ಅಂದ್ರೆ, ಒಂದು ಪಾತ್ ಕೊಟ್ಟು ಆ ಪಾತ್ ಎಕ್ಸಿಸ್ಟ್ ಇದೆಯೋ ಇಲ್ವೋ, ಆ ಫೋಲ್ಡರ್ ಇದೆಯೋ ಇಲ್ವೋ ಅಂತ ನೋಡೋದು. ಇದ್ರೆ ಅದು ಫೋಲ್ಡರ್ ಎಕ್ಸಿಸ್ಟ್ ಅಂತ ಮೆಸೇಜ್ ಕೊಡಬೇಕು. ಆ ಫೋಲ್ಡರ್ ಇಲ್ಲ ಅಂತ ಹೇಳಿದ್ರೆ ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು. ಸೊ ಇದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಲಿಸ್ತೀನಿ. ಬನ್ನಿ ಎಕ್ಸೆಲ್ ಶೀಟ್ ಹೋಗೋಣ. F11 ಇಲ್ಲೋದ್ರೆ ಒಂದು ಪ್ರೋಗ್ರಾಮ್ ಇದೆ. ಇಲ್ಲೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಫೋಲ್ಡರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಅದಿದ್ರೆ ನನಗೆ ಫೋಲ್ಡರ್ ಎಕ್ಸಿಸ್ಟ್ ಅಂತ ಮೆಸೇಜ್ ಕೊಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಕ್ರಿಯೇಟ್ ಫೋಲ್ಡರ್ ಯೂಸ್ ಮಾಡಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ. ಹೇಗೆ ಮಾಡೋದು ಪ್ರೋಗ್ರಾಮ್? ರೈಟ್ ಕ್ಲಿಕ್, ಇನ್ಸರ್ಟ್, ಮಾಡ್ಯೂಲ್, ಸಬ್, ಗೆಟ್ ಫೋಲ್ಡರ್ ಎಕ್ಸಿಸ್ಟ್ ಅಂತ ಒಂದು ಪ್ರೋಗ್ರಾಮ್ ಬರೆಯೋಣ. ಇದರಲ್ಲಿ ಡಿಮ್ FSO ಆಸ್ ನ್ಯೂ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಅಂತ ಕೊಡೋಣ. ಮತ್ತೆ ಡಿಮ್ str ಫೋಲ್ಡರ್ ಪಾತ್ ಆಸ್ ಸ್ಟ್ರಿಂಗ್ ಅಂತ ಕೊಡೋಣ. ಇಲ್ಲಿ ಫಸ್ಟ್ ಪಾತ್ ತಗೋಣ. ಪಾತ್ ಬಂದು ಯೂಸರೇ ಕೊಡೋ ತರ ಮಾಡೋಣ. ಅದಕ್ಕೆ ಏನ್ ಮಾಡೋಣ ಅಂದ್ರೆ, ಇನ್ಪುಟ್ ಬಾಕ್ಸ್ ತಗೋಣ. str ಫೋಲ್ಡರ್ ಪಾತ್ ಈಕ್ವಲ್ಸ್ ಇನ್ಪುಟ್ ಬಾಕ್ಸ್ ಎಂಟರ್ ಅ ಫೋಲ್ಡರ್ ಪಾತ್ ಅಂತ ಕೊಡೋಣ. ಇದೇನ್ ಮಾಡುತ್ತೆ ಅಂದ್ರೆ, ಯೂಸರ್ ಒಂದು ಪಾತ್ ಅನ್ನು ಕೊಡ್ಬೇಕಾಗತ್ತೆ, ಅಂದ್ರೆ ಒಂದು ಫೋಲ್ಡರ್ ಪಾತ್ ಅನ್ನು ಕೊಡ್ಬೇಕಾಗತ್ತೆ. ಈ ಫೋಲ್ಡರ್ ಯಾರು ಇತ್ತು ಅಂದ್ರೆ ನನಗದು ಮೆಸೇಜ್ ಬರಬೇಕು, ಫೋಲ್ಡರ್ ಎಕ್ಸಿಸ್ಟ್ ಅಂತ. ಇಲ್ಲ ಅಂತ ಹೇಳಿದ್ರೆ ನನಗೆ ಹೊಸ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ಹೆಂಗ್ ಮಾಡೋದು? ಇಲ್ಲಿ ಹೋಗ್ಬಿಟ್ಟು ಇವಾಗ ಈ str ಫೋಲ್ಡರ್ ಪಾತ್ ಏನಿದೆಯಲ್ಲ, ಮೆಸೇಜ್ ಬಾಕ್ಸ್ FSO ಡಾಟ್ ಫೋಲ್ಡರ್ ಎಕ್ಸಿಸ್ಟ್ str ಫೋಲ್ಡರ್ ಪಾತ್ ಅನ್ನು ಕೊಡ್ತೀನಿ. ಇದು ಕೊಟ್ಟಾಗ ಅಕಸ್ಮಾತ್ ಈ ಫೋಲ್ಡರ್ ಇತ್ತು ಅಂದ್ರೆ ಇಲ್ಲಿ ಟ್ರೂ ಅಂತ ಬರುತ್ತೆ. ಫಸ್ಟ್ ಇದನ್ನ ನೋಡೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ITIS ಅಂತ ಒಂದು ಫೋಲ್ಡರ್ ತಗೋಣ. ಇದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಅದು ಕೇಳುತ್ತೆ ಫೋಲ್ಡರ್ ಪಾತ್. ಇದನ್ನ ರನ್ ಮಾಡಿದ್ರೆ ನೋಡಿ ಟ್ರೂ ಅಂತ ಬಂತು, ಅಂದ್ರೆ ಈ ಫೋಲ್ಡರ್ ಇದೆ ಅಂತೇಳಿ. ಏನ್ ಮಾಡೋಣ, ಇದನ್ನ ಇವಾಗ ಒಂದು ಇಫ್ ಕಂಡೀಷನ್ ಹಾಕ್ತೀನಿ. ಮೆಸೇಜ್ ಬಾಕ್ಸ್ ತೆಗೆದ್ಬಿಟ್ಟು ಇಫ್ ಫೋಲ್ಡರ್ ಎಕ್ಸಿಸ್ಟ್ then else and if. ಈ ಫೋಲ್ಡರ್ ಇದ್ರೆ ನನ್ಗೊಂದು ಮೆಸೇಜ್ ಬರಬೇಕು. ಏನಂತ? ಮೆಸೇಜ್ ಬಾಕ್ಸ್ ಫೋಲ್ಡರ್ ಮೆನ್ಷನ್ಡ್ ಎಕ್ಸಿಸ್ಟ್. ಅಂದ್ರೆ ನಾನು ಏನ್ ಫೋಲ್ಡರ್ ಮೆನ್ಷನ್ ಮಾಡಿದ್ದೀನಿ ಅದು ಇದೆ ಅಂತ ಹೇಳಿ. MSG ಬಾಕ್ಸ್. ಇದಿಲ್ಲ ಅಂತ ಹೇಳಿದ್ರೆ ನನಗೆ ಫೋಲ್ಡರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಬೇಕು. ಫೋಲ್ಡರ್ ಮೆನ್ಷನ್ಡ್ ಡಸ್ ನಾಟ್ ಎಕ್ಸಿಸ್ಟ್. ಬಟ್ ನನಗಿಲ್ಲಿ ಅಕಸ್ಮಾತ್ ಆಗಿ ಫೋಲ್ಡರ್ ಇಲ್ಲ ಅಂತ ಹೇಳಿದ್ರೆ ಫೋಲ್ಡರ್ ಕ್ರಿಯೇಟ್ ಆಗ್ಬೇಕು. ಅದಕ್ಕೆ ಏನ್ ಮಾಡೋಣ ಅಂದ್ರೆ, FSO ಡಾಟ್ ಕ್ರಿಯೇಟ್ ಫೋಲ್ಡರ್ ಓಪನ್ ಬ್ರಾಕೆಟ್ str ಫೋಲ್ಡರ್ ಪಾತ್. ಈ ಪಾತ್ನೆ ಕೊಟ್ಬಿಡ್ತೀನಿ. ಇದೇನ್ ಮಾಡುತ್ತೆ, ಅಕಸ್ಮಾತ್ ಫೋಲ್ಡರ್ ಇಲ್ಲ ಅಂತ ಹೇಳಿದ್ರೆ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಒಂದು ಮೆಸೇಜ್ ಬಾಕ್ಸ್ ಕೊಡೋಣ. ಫೋಲ್ಡರ್ ಮೆನ್ಷನ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲ್. ಈ ತರ ಇದನ್ನ ಇವಾಗ ರನ್ ಮಾಡೋಣ. ಇದನ್ನ ಹೋಗ್ಬಿಟ್ಟು ನಾನೊಂದು ಪಾತ್ ತಗೋತೀನಿ. ಇದನ್ನ ರನ್ ಮಾಡಿದ್ರೆ ಫೋಲ್ಡರ್ ಮೆನ್ಷನ್ ಎಕ್ಸಿಸ್ಟ್ ಅಂತ ಬರುತ್ತೆ. ನಾ ಓಕೆ ಅಂತ ಕೊಡ್ತೀನಿ. ಇಲ್ಲೋಗ್ಬಿಟ್ಟು ಇವಾಗ ಒಂದು ಫೋಲ್ಡರ್ ಕೊಡೋಣ. ಸ್ಲಾಶ್ ನ್ಯೂ ಫೋಲ್ಡರ್ ಅಂತ ಕೊಡ್ತೀನಿ. ಈ ಫೋಲ್ಡರ್ ಇದ್ರೆ ನನಗೆ ಫೋಲ್ಡರ್ ಎಕ್ಸಿಸ್ಟ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡುತ್ತೆ. ನೋಡಿ ಓಕೆ ಅಂತ ಕೊಡ್ತೀನಿ. ಫೋಲ್ಡರ್ ಮೆನ್ಷನ್ಡ್ ಡಸ್ ನಾಟ್
ಎಕ್ಸಿಸ್ಟ್ ಅಂದ್ರೆ ಆ ಫೋಲ್ಡರ್ ಇಲ್ಲ. ಈಗ ಪ್ರೋಗ್ರಾಮ್ ಪ್ರಕಾರ ಹೊಸ ಫೋಲ್ಡರ್ ಕ್ರಿಯೇಟ್ ಆಗಬೇಕು. ನಾನು ಓಕೆ ಅಂತ ಕೊಡ್ತೀನಿ. ಫೋಲ್ಡರ್ ಮೆನ್ಷನ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ. ಈಗ ಫೋಲ್ಡರ್ ಚೆಕ್ ಮಾಡಿದ್ರೆ ನನಗೆ ನ್ಯೂ ಫೋಲ್ಡರ್ ಅಂತ ಹೊಸ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಸರಿ, ಇವಾಗ ಅಕಸ್ಮಾತ್ ಏನಾದ್ರು ಯೂಸರ್ ಯಾವ ಫೋಲ್ಡರ್ ನೇಮ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ. ಇದು ರನ್ ಮಾಡ್ತೀನಿ. ಇಲ್ಲಿ ನಾನು ಏನು ಕೊಡಲ್ಲ, ನಾನು ಓಕೆ ಅಂತ ಕೊಟ್ಬಿಡ್ತೀನಿ. ಓಕೆ ಅಂತ ಕೊಟ್ಟಾಗ ಫೋಲ್ಡರ್ ಮೆನ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ. ಓಕೆ ಅಂತ ಕೊಟ್ರೆ ಎರರ್ ಬರುತ್ತೆ, ಯಾಕೆಂದ್ರೆ ಅಲ್ಲಿ ಬ್ಲಾಂಕ್ ವ್ಯಾಲ್ಯೂ ಇತ್ತು. ಇದನ್ನ ಹೆಂಗ್ ಅವಾಯ್ಡ್ ಮಾಡೋದು? ಅವಾಗ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಇನ್ನೊಂದು ಇಫ್ ಕಂಡೀಷನ್ ಕೊಡ್ತೀನಿ. ಇಫ್ str ಫೋಲ್ಡರ್ ಪಾತ್, ಇದಕ್ಕೆ ಲೆಂತ್ ಕಂಡಿಡಿಯೋಣ, ಅಂದ್ರೆ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ. ಗ್ರೇಟರ್ ದ್ಯಾನ್ 0 ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅಕಸ್ಮಾತ್ ಏನಾದ್ರು ಗ್ರೇಟರ್ ದ್ಯಾನ್ 0 ಇತ್ತು ಅಂದ್ರೆ ಅದ್ರಲ್ಲಿ ಏನಾದ್ರು ಎಂಟರ್ ಮಾಡಿದ್ರೆ ನನಗೆ ಈ ಚೆಕ್ಸ್ ಏನ್ ಮಾಡ್ತೀನಿ, ಫೋಲ್ಡರ್ ಎಕ್ಸಿಸ್ಟ್ ಇದು ವರ್ಕ್ ಆಗ್ಬೇಕು, ಈ ಬ್ಲಾಕ್ ವರ್ಕ್ ಆಗ್ಬೇಕು. ಇಲ್ಲ ಅಂದ್ರೆ ಮೆಸೇಜ್ ಬರಬೇಕು, ಪ್ಲೀಸ್ ಎಂಟರ್ ಅ ಫೋಲ್ಡರ್ ಪಾತ್ ಅಂತ. ದೆನ್ ಇಲ್ಲಿ ಎಲ್ಸ್ ಎಂಡ್ ಇಫ್ ಅನ್ಕೊಳ್ಳೋಣ. ಇದನ್ನ ಇಂಡೆಂಟ್ ಮಾಡೋಣ, ನನ್ಗೆ ಅವಾಗ ನೀಟಾಗಿ ಗೊತ್ತಾಗುತ್ತೆ. ಇದು ಟ್ರೂ ಸ್ಟೇಟ್ಮೆಂಟ್ ಅಂದ್ರೆ ಇಲ್ಲಿ ನಾನು ಏನಾದ್ರು ಎಂಟರ್ ಮಾಡಿದ್ರೆ ನನಗೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ಬೇಕು. ಇಲ್ಲ ಅಂದ್ರೆ ಇಲ್ಲೊಂದು ಮೆಸೇಜ್ ಬಾಕ್ಸ್ ಎಂಟರ್ ಫೋಲ್ಡರ್ ಪಾತ್ ಅಂತ ಕೊಡೋಣ. ಈಗ ನಾನೇನಾದ್ರೆ ಪ್ರೋಗ್ರಾಮ್ ರನ್ ಮಾಡ್ತೀನಿ ನೋಡಿ, ನಾನು ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಓಕೆ ಅಂತ ಕೊಡ್ತೀನಿ ನೋಡಿ, ಎಂಟರ್ ಫೋಲ್ಡರ್ ಪಾತ್ ಅಂತ ಮೆಸೇಜ್ ಬಂದು ಆಚೆ ಬರುತ್ತೆ. ಸೊ ಈ ರೀತಿ ನೀವು ಇದನ್ನ ಪ್ರೋಗ್ರಾಮ್ ಮಾಡ್ಬೇಕಾಗತ್ತೆ. ಸೊ ಈ ಪ್ರೋಗ್ರಾಮ್ ಬಂದು ಒಂದು ಫೋಲ್ಡರ್ ನ ಚೆಕ್ ಮಾಡುತ್ತೆ, ಅದಿದ್ರೆ ಆ ಫೋಲ್ಡರ್ ಎಕ್ಸಿಸ್ಟ್ ಅಂತ ಮೆಸೇಜ್ ಕೊಡುತ್ತೆ. ಇಲ್ಲ ಅಂದ್ರೆ ಆ ಪಾತ್ ನಾವೇನ್ ಕೊಟ್ಟಿರ್ತೀವಿ ಅಲ್ಲಿ ಆ ಹೊಸ ಫೋಲ್ಡರ್ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಲೈಕ್ ಆಗಿದ್ರೆ ಅಂದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.